ನಮಸ್ಕಾರ ಗೆಳೆಯರೆ, ಮೊಟ್ಟ ಮೊದಲಿಗೆ ಈ ವಿಡಿಯೋವನ್ನು ನೋಡಿ. ಇದನ್ನು ಅಮೆರಿಕದ ನೌಕಾಪಡೆಯು ಜಾರಿಗೆ ಮಾಡಿದೆ. ಹಾಗೆ ಇದರಲ್ಲಿ ನೀವು ನೋಡಬಹುದು, ಅಮೆರಿಕ ನೌಕಾಪಡೆಯ ಯುದ್ಧ ನೌಕೆಯು ರೆಡ್ ಸಿಯಲ್ಲಿ 3 ಬೇರೆ ಬೇರೆ ಪ್ರಕಾರದ ಬೋಟ್ಗಳ ಮೇಲೆ ದಾಳಿ ಮಾಡ್ತಾ ಇದೆ. ನೀವು ನೋಡ್ತಾ ಇರಬಹುದು, ಅಮೆರಿಕದ ನೌಕಾಪಡೆ ಈ ಶಿಪ್ ಅನ್ನ ಸಮುದ್ರದಲ್ಲಿ ಮುಳುಗಿಸುವುದಕ್ಕೆ ಕೇವಲ 20 ಸೆಕೆಂಡ್ಗಳ ಸಮಯವನ್ನ ತೆಗೆದುಕೊಂಡಿದೆ. ಈ ಶಿಪ್ಗಳು ಖಾಲಿಯಾಗಿದ್ದವು ಅಂತೇನಿಲ್ಲ. ಇದರಲ್ಲಿ ಸಮೀಪ ಅಂದ್ರೂ 10ಕ್ಕಿಂತ ಹೆಚ್ಚಿನ ಸೈನಿಕರು ಇದ್ದರು. ಅವರಿಗೂ ಕೂಡ ನೀರಿನಲ್ಲಿ ಮುಳುಗಿಸಲಾಗಿದೆ. ಹಾಗೇನೆ ಗೆಳೆಯರೆ, ನಿಮ್ಗೆ ಹೇಳೋದಾದ್ರೆ ಈ ವಿಷಯ ಇಲ್ಲಿಯೇ ನಿಂತಿಲ್ಲ. ಯಾಕಂದ್ರೆ ಈಗಿಂದ ಕೆಲವು ಗಂಟೆಯ ಮುಂಚೆನೆ ಇರಾನ್ಗೆ ಯಾವಾಗ ಈ ಸುದ್ದಿ ತಲುಪಿತು, ಈ 3 ಬೋಟ್ ಹಾಗೂ 10 ಸೈನಿಕರು ನೀರಿನೊಳಗೆ ಮುಳುಗೋಗಿದ್ದಾರೆ ಅನ್ನೋದು, ಆಗ ಅವರು ತಕ್ಷಣವೇ ತನ್ನ ಶಕ್ತಿಶಾಲಿ ಯುದ್ಧ ನೌಕೆಯೊಂದನ್ನ ಯೆಮೆನ್ ಬಳಿಯ ಕೆಂಪು ಸಮುದ್ರ ಪ್ರದೇಶಕ್ಕೆ ಅಮೆರಿಕವನ್ನು ಎದುರಿಸಲು ಕಳುಹಿಸಿದ್ದಾರೆ. ಹೌದು ಗೆಳೆಯರೆ, ಈ ವಿಷಯ ಅಷ್ಟು ಮುಂದೆ ಹೋಗಿದೆ. ಹಾಗಾದ್ರೆ ಇದರ ಪ್ರಾರಂಭ ಎಲ್ಲಿಂದ ಆಗಿತ್ತು ನೋಡಿ ಗೆಳೆಯರೆ. ಇದರ ಪ್ರಾರಂಭವು 1ನೇ ಜನವರಿಗೆ ಆಗಿತ್ತು. ಆಕ್ಚುಲಿ ಏನಾಗಿದೆ ಅಂದ್ರೆ, ಅಮೆರಿಕದ ಒಂದು ಯುದ್ಧ ನೌಕೆಯು, ಅದರ ಹೆಸರು USS ಡಿ ಐಸನ್ ಹವರ್, ಅದನ್ನ ಯಮನ್ ಹತ್ತಿರ ಕೆಂಪು ಸರೋವರದಲ್ಲಿ ನಿಯೋಜಿಸಿದರು. ಯಾಕೆ ಹೀಗಂದ್ರೆ ನಿಮಗೆ ಗೊತ್ತೇ ಇದೆ, ಕಳೆದ 2 ತಿಂಗಳುಗಳಿಂದ ಯಮನ್ನ ಹೂತಿ ಬಂಡುಕೋರರು ನಿರಂತರ ಅಲ್ಲಿ ಹಾದು ಹೋಗುವಂತ ಬಹಳಷ್ಟು ಶಿಪ್, ವಿಶೇಷವಾಗಿ ವ್ಯಾಪಾರಕ್ಕಾಗಿ ಅದನ್ನ ಅವರು ಟಾರ್ಗೆಟ್ ಮಾಡ್ತಾ ಇದ್ದರು. ನಿಮಗೆ ಗೊತ್ತಿರುವಂತೆ ಡ್ರೋನ್ ದಾಳಿ ಮತ್ತು ಕ್ಷಿಪಣಿ ದಾಳಿಗೆ ತುತ್ತಾದ ಈ ದಾಳಿಯಲ್ಲಿ 2 ಭಾರತೀಯ ಹಡಗುಗಳಿಗೂ ಸಹ ಹೊಡೆದಿದ್ದಾರೆ. ಅದಕ್ಕಾಗಿಯೇ ಭಾರತವು ತನ್ನ 3 ಮಿಸೈಲ್ ಡಿಸ್ಟ್ರಾಯರ್ ಅನ್ನ ಕೆಂಪು ಸಮುದ್ರಕ್ಕೆ ಕಳುಹಿಸಿದೆ. ಯಾಕಂದ್ರೆ ಭಾರತಕ್ಕೆ ಬರುವಂತಹ ಶಿಪ್ಗಳನ್ನ ಪ್ರೊಟೆಕ್ಟ್ ಮಾಡಲಿ ಅಂತ. ಒಂದು ವೇಳೆ ಅವರು ಭಾರತದ ಶಿಪ್ಗಳ ಮೇಲೆ ದಾಳಿಯನ್ನ ಮಾಡಿದರೆ, ಆಗ ಭಾರತದ ನೌಕಾಪಡೆಯೂ ಕೂಡ ಅವರ ಸ್ಥಿತಿಯು ಈ ರೀತಿಯಲ್ಲೇ ಮಾಡಲಿದೆ. ಸೊ ಏನಾಗಿದೆ ಅಂದ್ರೆ, ಅಮೆರಿಕದ ಶಿಪ್ USS ಡಿ ಐಸನ್ ಹೋವರ್ ಅಲ್ಲಿಂದ ಹಾದು ಹೋಗುವಾಗ ಆಗ ಅವರಿಗೆ ಒಂದು ಸಿಗ್ನಲ್ ಸಿಕ್ಕಿತ್ತು. ಈ ಒಂದು ಸಿಗ್ನಲ್ ನಾರ್ವೇಜಿಯನ್ ಟ್ಯಾಂಕರ್ನ ಆಗಿತ್ತು. ಯಾಕಂದ್ರೆ ಇದು ಎಂತ ಒಂದು ಶಿಪ್ ಆಗಿದೆ ಅಂದ್ರೆ, ಇದರ ಉಪಯೋಗವನ್ನ ಕಚ್ಚಾ ತೈಲವನ್ನ ತುಂಬಿಕೊಂಡು ಹೋಗುವುದಕ್ಕೆ ಮಾಡಲಾಗ್ತದೆ. ಹಾಗೂ ಇದು ಒಂದು ನಾರ್ವೆಯ ಶಿಪ್ ಆಗಿತ್ತು. ಹಾಗೇನೆ ಏನ್ ಹೇಳಲಾಗ್ತಿದೆ ಅಂದ್ರೆ, ಇದು ಯಾವಾಗ ಯಮನ್ ಹತ್ತಿರದಿಂದ ಹೋಗ್ತಾ ಇತ್ತು, ಆಗ ಅಲ್ಲಿ ಆಯುಧ ಹೊಂದಿರುವ ಜನರು ಇರುವಂತಹ 3 ಬೇರೆ ಬೇರೆ ಬೋಟ್ಗಳು ಹೋಗ್ತಾ ಇದ್ದವು. ಆಗ ಇವರು ಸಿಗ್ನಲ್ ಅನ್ನ ಕಳಿಸಿದರು. ಅದು ಏನಂದ್ರೆ, ಈ ಬೋಟ್ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಅಂತ. ಅದಕ್ಕಾಗಿ ಅವರು ಅಕ್ಕಪಕ್ಕದಲ್ಲಿರುವಂತಹ ಯಾವುದೇ ನೌಕಾಪಡೆಯ ಶಿಪ್ ಇದ್ದವರು ನಮ್ಮ ಪ್ರಾಣವನ್ನ ಉಳಿಸಿ. ಹಾಗೇನೆ ಈ ಸಿಗ್ನಲ್ನ ಸಮೀಪ ನಿಂತಿರುವಂತಹ ಯುದ್ಧ ನೌಕೆಯು ಕ್ಯಾಪ್ಚರ್ ಮಾಡಿತ್ತು. ಆಗ ಇವರು ತಕ್ಷಣ ಕ್ರಮವನ್ನ ಪ್ರಾರಂಭಿಸಿದರು. ಹಾಗೇನೆ ಆ ನಾರ್ವೇಜಿಯನ್ ಟ್ಯಾಂಕ್ ಹತ್ತಿರ ಹೋಗುತ್ತಿರುವಂತಹ ಬೋಟ್ ಮೇಲೆ ಒಂದು ಅದ್ಭುತವಾದ ದಾಳಿಯನ್ನ ಮಾಡಿ ಕೇವಲ 20 ಸೆಕೆಂಡ್ಗಳಲ್ಲೇ ಈ 3 ಬೋಟ್ಗಳನ್ನ ನಾಶಪಡಿಸಿದರು. ಇದರಿಂದಾಗಿ ನಾರ್ವೇಜಿಯನ್ ಟ್ಯಾಂಕರ್ ಹಾಗೂ ಅದರ ಮೇಲೆ ಇರುವಂತಹ ಜನರ ಜೀವವು ಉಳಿಯಿತು. ಹಾಗೇನೆ ಏನ್ ಹೇಳಲಾಗ್ತಿದೆ ಅಂದ್ರೆ, ಈ ಟ್ಯಾಂಕರ್ ನಾರ್ವೆಯಾದವ್ರದ್ದು ಇದ್ದರೂ ಕೂಡ ಅದರಲ್ಲಿ ಇರುವಂತಹ ಕ್ರೀವ್ ಏನಿದ್ದಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಭಾರತದ ಜನರೇ ಇದ್ದರು. ಅಂದ್ರೆ ಈ ಟ್ಯಾಂಕರ್ ಅನ್ನ ಚಾಲನೆ ಮಾಡುವಂತವರು ಭಾರತೀಯರಾಗಿದ್ದರು. ಇಂಥದ್ರಲ್ಲಿ ಅವರ ಜೀವವೂ ಕೂಡ ಉಳಿಯಿತು. ಆದರೆ ಈ ವಿಷಯ ಇಲ್ಲಿಗೆ ಮುಗಿಯಲಿಲ್ಲ. ಯೆಮೆನ್ನ 10 ಬಂಡುಕೋರರ ಸಿಪಾಯಿಗಳು ಅಮೆರಿಕದ ಸೇನೆಯ ಮುಖಾಂತರ ಕೊಲ್ಲಲ್ಪಟ್ಟಿದ್ದಾರೆ. ಹಾಗೂ ಅಮೆರಿಕದ ನೌಕಾಪಡೆಯವರು ಅವರ 3 ಬೋಟ್ಗಳು ಕೂಡ ಮುಳುಗಿಸಿದ್ದಾರೆ ಅನ್ನೋ ಈ ಸುದ್ದಿ ಯಾವಾಗ ಇರಾನ್ಗೆ ಮುಟ್ಟಿತ್ತು, ಆಗ ಇವರು ತಕ್ಷಣ ಒಂದು ಯುದ್ಧ ಕ್ರಮವನ್ನು ತೆಗೆದು ಯುದ್ಧ ನೌಕೆಯನ್ನ ಕಳುಹಿಸಿದೆ. ಅದನ್ನು ಯಮನ್ನ ಹೂತಿ ಬಂಡುಕೋರರ ರಕ್ಷಣೆಗಾಗಿ. ಹೌದು ಗೆಳೆಯರೆ, ಈಗ ಇರಾನ್ನ ಪ್ಲಾನಿಂಗ್ ಏನಾಗಿದೆ ಅಂದ್ರೆ, ಯಮನ್ ಹೂತಿ ಬಂಡುಕೋರರು ಜಗತ್ತಿನಲ್ಲಿರುವಂತಹ ಸಾಮಾನುಗಳನ್ನ ಹೊತ್ತೊಯ್ಯುವುದಕ್ಕೆ ಏನ್ ಶಿಪ್ ಅನ್ನು ಉಪಯೋಗಿಸಲಾಗ್ತದೆ ಅದನ್ನ ಕ್ಯಾಪ್ಚರ್ ಮಾಡ್ತಾರೆ, ಅದರ ಮೇಲೆ ದಾಳಿಯನ್ನ ಮಾಡ್ತಾರೆ. ಹಾಗೂ ಅದಕ್ಕೆ ಇರಾನ್ನ ನೌಕಾಪಡೆ ಪ್ರೊಟೆಕ್ಷನ್ ಕೊಡಲಿದೆ. ಹಾಗೇನೆ ಈ ವಿಷಯದಿಂದ ಜಗತ್ತಿನ ಎಲ್ಲಾ ದೇಶಗಳು, ಅದು ಇರಾನ್ನ ಸಮರ್ಥಕರೇ ಆಗಲಿ ಅಥವಾ ಇರಾನ್ನ ವಿರೋಧಿಗಳಾಗಲಿ, ಎಲ್ಲರ ತಲೆಯೂ ಸುತ್ತುತ್ತಿದೆ. ಎಲ್ಲರೂ ಸಿಟ್ಟಿನಲ್ಲಿ ಕೂತಿದ್ದಾರೆ. ಯಾಕಂದ್ರೆ ಇರಾನ್ನ ಈ ಹೆಜ್ಜೆ ಬಹಳಷ್ಟು ತಪ್ಪಾಗಿದೆ. ಯಾರು ಇದನ್ನ ಜಸ್ಟಿಫೈ ಮಾಡುವುದಕ್ಕೂ ಆಗುವುದಿಲ್ಲ. ವಿಶೇಷವಾಗಿ ಭಾರತದಂತ ದೇಶ ಇರಾನ್ ಜೊತೆಗೆ ಒಳ್ಳೆಯ ಸಂಬಂಧ ಇಡುವಂತವರು. ಅವರ ಶಿಪ್ ಮೇಲೇನೂ ಕೂಡ ದಾಳಿ ಮಾಡಲಾಗುತ್ತಿದೆ. ಅವರ ವ್ಯಾಪಾರವನ್ನು ಕೂಡ ತಡೆಯೋದಕ್ಕೆ ಪ್ರಯತ್ನವನ್ನ ಮಾಡುತ್ತಿದೆ. ಎಕನಾಮಿಯನ್ನು ನಷ್ಟ ಮಾಡಬೇಕೆನ್ನುವ ಪ್ರಯತ್ನವನ್ನ ಮಾಡಲಾಗುತ್ತಿದೆ. ಅದನ್ನ ಹೊರತು ಇರಾನ್ ನಮ್ಮ ಗೆಳೆಯರಿಗೂ ಕೂಡ ನಷ್ಟ ಇದೆ ಅನ್ನೋದು ಇದನ್ನೆಲ್ಲ ಯೋಚನೆ ಮಾಡ್ತಾ ಇಲ್ಲ. ಅದು ಕೇವಲ ವಿರೋಧದೊಳಗೆ ಎಷ್ಟು ಕುರುಡವಾಗಿದೆ ಅಂದ್ರೆ, ಕೆಲವು ಬಂಡುಕೋರರ ಯುದ್ಧ ನೌಕೆಯನ್ನು ಉಳಿಸುವುದಕ್ಕೆ ಅದು ತನ್ನ ಒಂದು ಡಿಸ್ಟ್ರಾಯರ್ ಶಿಪ್ ಅನ್ನ ಕಳಿಸಿದೆ. ಹಾಗೇನೆ ಇದನ್ನ ನಂಬಿ ಗೆಳೆಯರೆ, ಅಮೆರಿಕ ಇದರಿಂದ ಬಹಳಷ್ಟು ಸಂತೋಷವಾಗಿದೆ. ಯಾಕೆ ಸಂತೋಷವಾಗಿದ್ದಾರೆ? ಯಾಕಂದ್ರೆ ಇಲ್ಲಿವರೆಗೆ ಅವರಿಗೆ ಒಂದು ಪ್ರಾಪರ್ ರೀಸನ್ ಸಿಕ್ಕಿದ್ದಿಲ್ಲ ಯಮನ್ ಒಳಗೆ ನುಗ್ಗಿ ಪೂರ್ತಿ ಬಂಡುಕೋರರನ್ನ ನಾಶ ಮಾಡುವುದಕ್ಕಾಗಿ.
ಒಂದು ವೇಳೆ ಅವರು ಅಚಾನಕ್ಕಾಗಿ ಹೀಗೆ ಮಾಡಿದರೆ ಆಗ ಪೂರ್ತಿ ಅರಬ್ ವರ್ಲ್ಡಲ್ಲಿ ಅಮೆರಿಕ ಶತ್ರು ಇದೆ ಅನ್ನೋದರ ಬಗ್ಗೆ ಸೆಂಟಿಮೆಂಟ್ ಆಗ್ತಾ ಇತ್ತು. ಆಗ ಪೂರ್ತಿ ಅರಬ್ ವರ್ಲ್ಡಲ್ಲಿ ಅಮೆರಿಕ ವಿರೋಧದ ಅಲೆ ಸಾಗುತ್ತಿತ್ತು ಹಾಗೂ ಇದರ ಲಾಭವನ್ನು ರಷ್ಯಾ ಹಾಗೂ ಚೀನಾ ತೆಗೆದುಕೊಳ್ಳುತ್ತಿತ್ತು. ಹಾಗೂ ಎಲ್ಲಕ್ಕಿಂತ ವಿಶೇಷವಾದ ವಿಷಯ ಏನಂದರೆ ಅದರ ಜೊತೆಯನ್ನು ಯುರೋಪ್ನು ಕೂಡ ಕೊಡ್ತಾ ಇರಲಿಲ್ಲ, ಭಾರತವು ಕೂಡ ಕೊಡ್ತಾ ಇರಲಿಲ್ಲ ಹಾಗೂ ಜಗತ್ತಿನ ಮತ್ತೆ ಬೇರೆ ಯಾರು ಅದರ ಫ್ರೆಂಡ್ಲಿ ಕಂಟ್ರಿ ಆದರೂ ಕೂಡ ಎಲ್ಲರೂ ಕೈ ಕಟ್ಟಿಕೊಂಡು ಸೈಡಲ್ಲಿ ನಿಂತ್ಕೊಳ್ತಾ ಇದ್ರು. ಆಗ ಅಮೆರಿಕ ಒಬ್ಬಂಟಿ ಆಗ್ತಾ ಇತ್ತು. ಅದಕ್ಕಾಗಿ ಅಮೆರಿಕ ಒಬ್ಬಂಟಿಯಾಗಿ ದಾಳಿ ಮಾಡುವುದಕ್ಕೆ ಹೆದರ್ತಾ ಇತ್ತು. ಆದರೆ ಈಗ ಇರಾನ್ ಏನು ಈ ಒಂದು ಹೆಜ್ಜೆ ಇಟ್ಟಿದೆ, ಇದರ ನಂತರ ಅಮೆರಿಕಾಗೆ ಯಮನ್ನ ಮೇಲೆ ದಾಳಿ ಮಾಡುವುದಕ್ಕಾಗಿ ಭಾರತದಂಥ ದೇಶವು ಕೂಡ ತಡೆಯೋದಿಲ್ಲ. ಅದರ ವಿರುದ್ಧವಾಗಿ ಯಾವಾಗ ಭಾರತದ ಶಿಪ್ ಮೇಲೆ ಆಕ್ರಮಣವಾಗ್ತದೆ ಆಗ ಭಾರತವು ಕೂಡ ಹೇಳಲಿದೆ ಯಮನ್ನಲ್ಲಿ ನುಗ್ಗಿ ಅಂತ. ಅದಕ್ಕಾಗಿ ಅಮೆರಿಕ ಇದನ್ನು ದೂರ ನಿಂತು ನೋಡ್ತಾ ನಗ್ತಾ ಇದೆ. ಹಾಗೂ ಈಗ ಅಮೆರಿಕ ಇರಾನ್ನ ಒಂದು ಆಕ್ಷನ್ಗಾಗಿ ಕಾಯ್ತಾ ಇದೆ. ಅಮೆರಿಕ ಏನು ಬಯಸ್ತಾ ಇದೆ ಅಂದರೆ ಕೇವಲ ಒಂದೇ ಒಂದು ಬಾರಿ ಇರಾನ್ನ ಈ ಡಿಸ್ಟ್ರಾಯರ್ ಹೂತಿಯವರಿಗೆ ಉಳಿಸುವುದಕ್ಕೆ ಪ್ರಯತ್ನ ಮಾಡಲಿ ಹಾಗೂ ಇದರಿಂದ ಉದ್ವಿಗ್ನತೆ ಉಂಟಾಗಲಿ, ಆಗ ಅವರು ಹೂತಿ ಬಂಡುಕರರ ಮೇಲೆ ಒಂದು ದೊಡ್ಡ ದಾಳಿಯನ್ನು ಮಾಡಲಿ ಅಂತ. ಅದಕ್ಕಾಗಿ ಗೆಳೆಯರೇ ಬರುವಂಥ ವಾರವು ಬಹಳಷ್ಟು ಕ್ರೂಷಿಯಲ್ ಆಗಲಿದೆ. ಯಾಕಂದರೆ ಅಮೆರಿಕ ಇರಾನ್ ನೌಕಾಪಡೆಯು ಸಂಪೂರ್ಣವಾಗಿ ಮುಖಾಮುಖಿಯಾಗಿ ನಿಂತಿರಲಿ. ಅದಕ್ಕಾಗಿಯೇ ನಾನು ನಿಮಗೆ ಹೇಳೋದೇನೆಂದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಯಾವಾಗ ಇದರ ಬಗ್ಗೆ ದೊಡ್ಡ ಸುದ್ದಿ ಬರ್ತದೆ ತಕ್ಷಣ ನಾನು ನಿಮಗೆ ತಿಳಿಸ್ತೇನೆ.